ಮಿಲಾದ್ ಉನ್ ನಬಿ ಸಮಾರಂಭವು ವಿಜೃಂಭಣೆಯಿಂದ ನೆರವೇರಿತು. ದಿನಾಂಕ 26/8/2026 ಬೆಂಗಳೂರಿನ ಕೆಂಗೇರಿ ಉಪನಗರ ವಲಗೇರಹಳ್ಳಿಯ ಮಸ್ಜಿದ್ ಇ ಸುಬಾನಿಯಾ ಅಲ್ಲಿ ಪವಿತ್ರ ಈದ್ ಮಿಲಾದ್ ಉನ್ ನಬಿ ಕಾರ್ಯಕ್ರಮವು ಅತ್ಯಂತ ಶ್ರದ್ಧಾ ಭಕ್ತಿ ಹಾಗೂ ಸಂಭ್ರಮದಿಂದ ನೆರವೇರಿತು. ಅಸರ್ ನಮಾಜ್ನಿಂದ ಈಶಾ ನಮಾಜ್ವರೆಗೆ ನಡೆದ ಈ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯಲ್ಲಿ ಮುಸ್ಲಿಂ ಬಾಂಧವರು, ಮಕ್ಕಳು ಹಾಗೂ ಮಹಿಳೆಯರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಕಾರ್ಯಕ್ರಮದ ಮುಖ್ಯ ಆಕರ್ಷಣೆಯಾಗಿದ್ದ ಹಜರತ್ ಮುಫ್ತಿ ಸೈಯದ್ ವಹೀದ್ ಅಹಮದ್ ಕಾಸ್ಮಿ ಸಾಹೇಬರ ಪ್ರಬುದ್ಧ, ಪ್ರೇರಣಾದಾಯಕ ಹಾಗೂ ಹೃದಯಸ್ಪರ್ಶಿ ಭಾಷಣವು ನೆರೆದಿದ್ದ ಜನರ ಮನಸ್ಸನ್ನು ಆಕರ್ಷಿಸಿತು. ಪ್ರವಾದಿ ಮೊಹಮ್ಮದ್ ಅವರ ಪವಿತ್ರ ಜೀವನ, ಅವರ ಆದರ್ಶಗಳು ಹಾಗೂ ಮಾನವ ಕುಲಕ್ಕೆ ಅವರು ನೀಡಿದ ಶಾಂತಿ, ಪ್ರೀತಿ ಮತ್ತು ಸೌಹಾರ್ದತೆಯ ಸಂದೇಶವನ್ನು ಅವರು ಅತ್ಯಂತ ಸುಂದರವಾಗಿ ವಿವರಿಸಿದರು. ಈ ಸಂದರ್ಭದಲ್ಲಿ ಶಿವನ್ ಪಾಳ್ಯದ ಕಾರ್ಪೊರೇಟರ್ ಅಭ್ಯರ್ಥಿ ಶ್ರೀಮತಿ ಸವಿತಾ ಮಹೇಶ್ ಅವರು ವಿಶೇಷ ಅತಿಥಿಯಾಗಿ ಆಗಮಿಸಿ ಕಾರ್ಯಕ್ರಮದ ಗೌರವವನ್ನು ಹೆಚ್ಚಿಸಿದರು. ಅವರೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತರಾದ ಶ್ರೀಮತಿ ಪದ್ಮಾ ಹರೀಶ್ ಹಾಗೂ ಶ್ರೀ ಅಮಾನುಲ್ಲಾ ಅವರು ಉಪಸ್ಥಿತರಿದ್ದು ಕಾರ್ಯಕ್ರಮಕ್ಕೆ ಶುಭ ಕೋರಿದರು. ಅದೇ ರೀತಿ ಮಸ್ಜಿದ್ ಇ ಸುಬಾನಿಯಾದ ಕಾರ್ಯದರ್ಶಿ ಜನಾಬ್ ಇರ್ಷದ್ ಕಲೀಕ್ ಸಾಹೇಬರು ಹಾಗೂ ಖಜಾಂಚಿ ಜನಾಬ್ ಮುಮ್ತಾಜ್ ಪಾಷಾ ಸಾಹೇಬರು ಗೌರವಾನ್ವಿತ ಅತಿಥಿಗಳಾಗಿ ಭಾಗವಹಿಸಿ ಕಾರ್ಯಕ್ರಮದ ಯಶಸ್ಸಿಗೆ ತಮ್ಮ ಸಹಕಾರವನ್ನ ನೀಡಿದರು. ಕಾರ್ಯಕ್ರಮದ ಅಂಗವಾಗಿ ಮಕ್ಕಳಿಗೆ ವಿಶೇಷವಾಗಿ ಉಡುಗೊರೆಗಳನ್ನು ವಿತರಿಸಿ ಅವರಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಮೇಲಿನ ಪ್ರೀತಿ ಹಾಗೂ ಅವರ ಸುನ್ನತ್ಗಳ ಬಗ್ಗೆ ಆಸಕ್ತಿಯನ್ನ ಬೆಳೆಸುವ ಸುಂದರ ಪ್ರಯತ್ನ ಮಾಡಲಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಅತಿಥಿಗಳು, ಬಾಂಧವರು ಹಾಗೂ ಮಹಿಳೆಯರಿಗಾಗಿ ಪ್ರತ್ಯೇಕವಾಗಿ ಆಹ್ವಾನಿತ ಊಟದ ವ್ಯವಸ್ಥೆ ಮಾಡಲಾಗಿತ್ತು. ಎಲ್ಲರಿಗೂ ಆತ್ಮೀಯವಾಗಿ ಸ್ವಾಗತ ನೀಡಿ ಸೌಹಾರ್ದತೆ ಮತ್ತು ಸಹೋದರತ್ವದ ವಾತಾವರಣದಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಲಾಯಿತು. ಒಟ್ಟಾರೆ ಈದ್ ಮಿಲಾದ್ ಉನ್ ನಬಿ ಕಾರ್ಯಕ್ರಮವು ಧಾರ್ಮಿಕ ಜ್ಞಾನ, ಪ್ರವಾದಿ ಪ್ರೇಮ, ಸಾಮಾಜಿಕ ಸೌಹಾರ್ದತೆ ಹಾಗೂ ಮಾನವೀಯತೆಯ ಸಂದೇಶವನ್ನು ಸಾರುವ ಮೂಲಕ ಅತ್ಯಂತ ಯಶಸ್ವಿಯಾಗಿ ನೆರವೇರಿತು. ಈದ್ ಮಿಲಾದ್ ಹಬ್ಬದ ಶುಭಾಶಯಗಳು. ಸೊ ಇವತ್ತಿನ ದಿವಸ ನಮ್ಮನ್ನ ಇಲ್ಲಿ ನಿಮ್ ಜೊತೆ ಕೂರಿಸಿ ಈ ಒಂದು ಅವಕಾಶ ನಮಗೆ ಕೊಟ್ಟಿರೋದಕ್ಕೆ ಬಹಳ ಸಂತೋಷ ಆಗ್ತದೆ. ನಿಮ್ಮ ಎಲ್ಲರ ಆಶೀರ್ವಾದ ಸೊ ನಮ್ಮನ್ನು ಜಾತಿ ಭೇದ ಇದೆ, ನಾವೆಲ್ಲ ಒಂದೇ ಅನ್ನೋದನ್ನ ಇಲ್ಲಿ ತೋರಿಸ್ಕೊಟ್ಟಿದ್ದೀರಾ. ಹಾಗಾಗಿ ಎಲ್ರಿಗೂ ತುಂಬ ಧನ್ಯವಾದ ಹೇಳ್ತೀನಿ. ಹಬ್ಬದ ಶುಭಾಶಯಗಳು. ನೀವು ಕರೆದಿರೋದಕ್ಕೆ ತುಂಬಾ ಸಂತೋಷ ಆಯಿತು. ಕಳಿಸಲಿ ಬಂದಾಗ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಎಲ್ಲರಿಗೂ ಧನ್ಯವಾದಗಳು. सपोर्ट होगा आगे भी सल्लल्लाहु अलैहि वसल्लम ने हर चीज को कामिल और मुकम्मल किया. उन्हीं में से एक चीज अदालत है. अदल और इंसाफ का मामला करना. बच्चे खामोश के साथ बैठो. खामोश बैठो तो तकलीफ नहीं है. खामोश बैठो तो अल्लाह के नबी सल्लल्लाहु अलैहि वसल्लम ने इस कायनात को अदल और इंसाफ से भरा. हर तरफ जुल्म ही जुल्म था. गैर मुस्लिम पर भी जुल्म होता था, मुसलमानों के ऊपर भी, औरतों पर, बच्चों के ऊपर, ताजिरों के ऊपर, हर एक के ऊपर जुल्म होता था. लेकिन अल्लाह के नबी सल्लल्लाहु अलैहि वसल्लम ने ऐसी मेहनत की कि इस कायनात को अदल और इंसाफ से भर दिया, जुल्म को खत्म कर दिया. इस वाक़े से पता चलता है कि जब हज़रत अली रज़ी अल्लाह तआला अन्हु खलीफा बनाए गए, देखिए हज़रत अली रज़ी अल्लाह तआला अन्हु वो भी अल्लाह के नबी अलैहिस्सलाम के सहाबी हैं. जब ये इनका